ಅಪ್ಪ ಅವ್ವ ಸಂಸ್ಬಿಡಿ ನಾನು ಹೇಳ ಮ್ಯಾಕೆ ಆಯಿತು ಅಲ್ಲ ನಿಮ್ಗೆ ಯಾಕೆ ಬೇಕಾಗಿತ್ತು ನಿನ್ಗೆ ಯಾಕೆ ಬೇಕಾಗಿತ್ತು ಅವಳು ಮದುವೆ ಮಾಡಿಸ್ಬೇಕು ಅಂತ ಇವ್ ಪಟ್ರೆ ಮತ್ತೆ ಏನು ಮಾಡ್ರು ಒಪ್ತಿಲ್ಲ ಹೆಂಗಾರು ಮಾಡಿ ಒಪ್ಸ್ಬಿಟ್ಟು ಮದುವೆ ಮಾಡಿಸು ಅಂತಿದ್ದ ಅದಕ್ಕೆ ನಿನ್ನ ತಲೆ ಮೇಲೆ ಕೂತ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಲೋಪ ನನ್ನ ಮಗನೇ ಹೋಗು. ಊರಲ್ಲೆಲ್ಲ ಜನಗಳ ಕೈಲಿ ಉಗಿಯಂಗೆ ಮಾಡ್ಬಿಟ್ಟಲ್ಲ ನೀನು. ಜನಗಳು ಹೊಸಿ ಮಾತಾಡೋದ್ರಲ್ಲ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು. ಇನ್ನೊಬ್ರಿಗೆ ದಾನ ಧರ್ಮ ಮಾಡಕ್ಕೋಗಿ ನಮ್ಮ ಹೆಸ್ರಿಗೆ ಮಸಿ ಬಳಸ್ಕೊಂಡಾರಲ್ಲ ಮಸಿ ಬಳಸ್ಕೊಂಡಾರ. ತಪ್ಪಾಯ್ತು ಬಿಡವ ನೋಡ್ರಪ್ಪ. ಏನೋ ನಿಮ್ಮವ್ವ ಒಪ್ಪಿತಿಲ್ಲ ನಿಮ್ಮ ಅವನು ನಿಮ್ಮ ಅಪ್ಪನವೇ ನಾವು ಬಂದು ಒಪ್ಪಿಸಿ ಹೆಂಗೋ ಸರಿ ಮಾಡಿವಿ. ಇನ್ಮೇಲೆ ಅಚ್ಚುಕಟ್ಟಾಗಿ ಅವ್ವ ಅಪ್ಪನ ಸೇವೆ ಮಾಡ್ಕೊಂಡು ಚೆನ್ನಾಗಿರೋದು ಕಲೀರಿ. ಆಯಿತು ಮವ, ನಿಮ್ಮಿಂದ ಭಾಳ ಉಪಕಾರ ಆಯಿತು. ನಮ್ಮನ್ನು ಸಂಸ್ಬಿಡಿ. ನಿಮ್ಮ ಮನೆ ಮುಂಗಡೆ ಬಂದು ಸುಮ್ಮನೆ ರಾಗಲೇ ರಾಮಾಯಣ ಮಾಡಿ ನಿಮ್ಮ ಮಾನ ಮರೋದಿ ಹೋಗಂಗೆ ಮಾಡ್ದು. ನಮಗೂ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಅಷ್ಟೇ ಬೇಜಾರಾಯ್ತದೆ. ತಪ್ಪು ನಮ್ಮದೇ. ಸಂಸ್ಬಿಡಿ. ಬೇಕಾದ್ರೆ ಕವಿತ್ನೆಸ್ರಲ್ಲೇ ಇರಲಿ. ಅಯ್ಯೋ ನಮಗೆ ಬೇಡ ಕಣಪ್ಪ. ನಮಗೂ ಎರಡಪ್ಟರ್ ಮನೆ ಕಟ್ಟಕ್ಕೆ ಅಂದ್ಬಿಟ್ಟು ಬೇಸ್ಮಟ್ಟ ಹಾಕ್ಬಿಟ್ಟಿವಿ. ಮುಂದಿನ ವರ್ಷಕ್ಕೆ ಕೆಲಸ ಇಡಿಸ್ತೀವಿ. ಮನೆ ಇಲ್ವಾ ನಮಗೆ ಬದುಕಿಲ್ವಾ ಭಾಳ ಇಲ್ವಾ? ನಿಮ್ಮ ಮನೆ ನಮಗೆ ಯಾಕೆ? ಕಂಡವ್ರ ಮನೆ ಆಸ್ತಿ ಬದುಕಿವೆ ಆಸೆ ಪಡೋಂಥ ಬುದ್ಧಿಯ ನಮ್ಮ ಮಕ್ಕಳುಗಳಿಗೆ ನಾವು ಕಲಿಸ್ಕೊಟ್ಟಿಲ್ಲ. ಏನಪ್ಪ ಅಂದರೆ ಮನೆ ಉಂಟೋಯ್ತಿತ್ತಲ್ಲ ನಿಮ್ಮ ಅವನು ನಿಮ್ಮ ಅಪ್ಪನವೇ ಪಾಪ ಮನೆ ಕತ್ತಾರೆ. ಮನೆಗೆ ಹೊತ್ತು ಗಾಡಿಗೆ ಉಂಟೋಗಿ ಏನಾರು ಹೆಚ್ಚು ಕಮ್ಮಿ ಆದದು ಅಂದ್ಬಿಟ್ಟು ನಾವು ರೆಡಿ ಮಾಡಿಸ್ಕೊಟ್ಟೋ ಹೊರ್ತು ಮನೆ ಬರ್ಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತಿಲ್ಲ. ಸರಿಯಾ? ಇವತ್ತಿಗೂ ನಮಗೆ ಬೇಡ, ನಾಳೆಗೂ ಬೇಡ. ಅಯ್ಯೋ ಅತ್ತೆ, ನೀವು ಬೇಡ ಅನ್ನೋದು ಅದು ನಿಮ್ಮ ದೊಡ್ಡ ಗುಣ. ಹಂಗೆ ಅಂದ್ಕೊಂಡು ಈಗ ಬಾವ ನೀವು ಎಲ್ಲ ಸೇರ್ಕೊಂಡು 15 ಲಕ್ಷ ಖರ್ಚು ಮಾಡಿ ಮನೆ ಕಟ್ಸ್ಕೊಟ್ಟಿದ್ದೀರಿ. ಈಗ 15 ಲಕ್ಷ ಏನು ಪುಕ್ಸಟ್ಟೆ ಬಂದದ? ಅವರು ಏನೋ ಲೋನು ಪಾನು ಅಂತ ಮಾಡ್ಸ್ಕೊಂಡಿರಕ್ಕಿಲ್ವಾ? ಬಿಡಿ. ನಾನು ಅದಕ್ಕೇನೆ ಅಪ್ಪ ಪುಟ್ಟಿಗೆ ಅರ್ಧ ಎಕರೆ ಬರಿತೀವಿ ಅಂತಿದ್ದಲ್ಲ, 3 ಎಕರೆ ಬರೆದು ಬಿಡು. ನಮ್ಮ 3 ಎಕರೆ ಅವಳಿಗೆ 3 ಎಕರೆ ಆಗಲಿ. ಮನೆಯ ನಿನ್ನ ಹೆಸ್ರು ಮಾಡಿಸ್ಕಪ್ಪ. ಅಯ್ಯೋ ಅಪ್ಪ ನೋಡು, ಒಂದು ಕುಂಟೆನೂ ಬೇಡ ನಮಗೆ. ಸರಿಯಾ? ಮಡಿಕೋ ಚೆನ್ನಾಗಿರು. ನಾವು ಕೇಳ್ಕೊಳ್ಳೋದೇನು ಅಂದರೆ ಅಚ್ಚುಕಟ್ಟಾಗಿ ನಿಮ್ಮ ಅವ್ವ ಅಪ್ಪ ನೋಡ್ಕೊ. ಬಂದಾಗ ವರ್ಷಕ್ಕೊಂದ್ಸತಿ ನಿಮ್ಮ ತಂಗಿ ಕರ್ದು ನಿಮ್ಮ ಮಾಡ್ಬೇಕಾದ ಕರ್ತವ್ಯ ನೀವು ಮಾಡಿ ಕಳಿಸಿ. ಅಷ್ಟೇ ಸಾಕು. ನಿಮ್ಮ ತಾವು ಆಸ್ತಿ ತಗೋಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ನೀವೇನು ತಲೆಗೆಡ್ಸ್ಕೊಬೇಡಿ, ಸುಮ್ಕಿರಿ. ಇಲ್ಲ ಕಣ್ಮವ, ನಮಗೆ ಸಮಾಧಾನ ಆಗಬೇಕಲ್ಲ. ನಾವು ನನ್ನ ತಂಗಿಗೆ ಮದುವೆ ಮಾಡಿಲ್ಲ ಓಡಾಡ್ಕೊಂಡು ಇಲ್ಲಿ ಇತ್ಕೊಂಡು ಏನಾದ್ರು ಓಡಾಡ್ಕೊಂಡು ಮಾಡಿದ್ರೆ ಅದೊಂಥರ ಲೆಕ್ಕಾಚಾರ. ನಿಜವಾಗ್ಲೂ ನಮಗೆ ಒಂಥರ ಮುನ್ಸಿಗೆ ನೆಮ್ಮದಿ ಸಿಗೋಕ್ಕಿಲ್ಲ. ನಿಮ್ದು ಅಮ್ಮಯ್ಯ ಅಂತೀವಿ, ಇದಕ್ಕೆ ಮಾತ್ರ ಒಪ್ಪನೇಬೇಕು. 3 ಎಕರೆ ಬರ್ಸ್ಕೊಬಿಡಿ. ಆಗ ಮಾಮೂಲಿ ಮನೆ ಕಡೆದು 4 ಎಕರೆ ಸೇರ್ಕತ್ತದೆ. ಹಂಗೆ ಮಾಡಕ್ಕೈತೆ ಸುಮ್ಮನಿಲ್ಲ. ನಾವು ಅದನ್ನೇ ಯತ್ನೆ ಮಾಡ್ಕೊಂಡಿವಿ ಕತೆ. ಮನೆಗೆ ಬರ್ಸ್ಬೇಕಾ? ಇರಲಿ ನನ್ನ ತಂಗಿ ಹೆಸರಲ್ಲಿ ಇರಲಿ. ಅವಳೇನು ಪಾಪ ಏನು ಮಾಡ್ಬಿಟ್ಟಾಳು? ಇರಲಿ ಅವಳ ಹೆಸರಲ್ಲಯ್ಯ. ಇನ್ನೂ ನಮ್ಮ ಅವ್ರು ರಿಜಿಸ್ಟರ್ ಆದ್ಮೇಲೆ ಬೇಕಾದ್ರೆ ಆಮೇಲೆ ನೋಡೋಕ್ಕಾಯ್ತದೆ ಬಿಡಿ. ಇರ್ಲಂತ ಈಗ ಅವಳ ಹೆಸರಲ್ಲಿ. ಅಯ್ಯೋ ಅಪ್ಪ, ನಾನು ಒಂದು ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡ. ಈ ದುಡ್ಡು ಕಾಸು ಆಸ್ತಿ ಬದುಕ ಸತ್ತಾಗ ಯಾರು ಓದ್ಕೊಂಡು ಹೋಯ್ತಿಲ್ಲ ಕಣ್ಮಗ. ಇರೋ ಗಂಟ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇರಬೇಕು ಅನ್ನೋದ್ಬಿಟ್ರೆ ಇನ್ಯಾವುದೂ ಇಲ್ಲ. ಮುನ್ಸೂನ್ ಜನ್ಮ ಶಾಶ್ವತಲ್ಲ. ಇವತ್ತು ಮನೆ ಕತ್ತೀವಿ, ನಾಳೆ ಕೇಳ್ತೀವಿ, ನಾ ಗ್ಯಾರಂಟಿ ಇಲ್ಲ ಅಂತ ಸ್ಥಿತಿಲಿವಿ ನಾವು. ಸರಿಯಪ್ಪ? ಅದಕ್ಕೆ ನಾನು ಹೇಳ್ತಾ ಇರೋದು, ಇರೋ ಗಂಟ ಒಂದು ಚೂರ ಪ್ರೀತಿ ವಿಶ್ವಾಸ ಒಂದೇ ಓದ್ಕೊಂಡು ಹೋಗೋದು. ನಾವು ಇನ್ನೇನು ಓದ್ಕೊಂಡು ಹೋಗಿಲ್ಲ. ನಡಿಕಾಕಿರೋ ಹುಡ್ದಾರನು ಕುದಾಕ್ಬಿಟ್ಟೆ ಎಸೆಯೋದು. ಏನು ಇಲ್ದಂಗೆ ಎಲ್ಲನೂ ಕಿತ್ಕೊಂಡೆ ಕಳಿಸೋದು. ಅಪ್ಪ ಸತ್ತಾಗ ಏನು ಎಲ್ಲ ಉಳಿಸ್ಬಿಟ್ಟು ಎಷ್ಟೇ ಒಡವೆ ಸಂಪಾದನೆ ಮಾಡಲಿ, ಆಸ್ತಿ ಬದುಕು ಸಂಪಾದನೆ ಮಾಡಲಿ, ಯಾವುದೂ ನಮ್ಮ ಜೊತೆಗೆ ತಗೊಂಡೋಗಕ್ಕೆ ಹಾಕಿಲ್ಲ. ಏನು ತಗೊಂಡೋಗ್ಬೋದು? ಪ್ರೀತಿ ವಿಶ್ವಾಸ. ಸತ್ತಾಗ ಅಯ್ಯೋ ಇಷ್ಟು ಒಳ್ಳೆಯವ್ರು ಕಣೋ, ಹಿಂಗೆ ಜನ ಮಾತಾಡ್ಸ್ತಾರೆ, ಹಿಂಗೆ ಕತೆ ಹಿಂಗೆ ಒಳ್ಳೇದಾಗಿದ್ರು ಅನ್ನೋದೊಂದು ಮಾತು ಅನ್ಕೋಬೇಕು. ಅಷ್ಟುಬಿಟ್ರೆ ಯಾವ ಆಸ್ತಿ ಪಾಸ್ತಿ ಅವೆಲ್ಲ ಬೇಕು. ಇಲ್ಲ ನೆಕ್ಲೆ ದುಡ್ಡು ಕಾಸು ಬೇಕು, ಆಸ್ತಿ ಬದುಕು ಜೀವನ ಮಾಡೋಕ್ಕೆ ಬೇಕು. ಹಂಗೆ ಅಂದ್ಕೊಂಡು ಇನ್ನೊಬ್ರು ತಲೆ ಮೇಲೆ ಕೈ ಮುರ್ಬಿಟ್ಟು ಸಂಪಾದನೆ ಮಾಡಬಾರ್ದು ಕಣ್ಮಗ. ನೀನೇನಾರು ಅನ್ಕೋ. ತಂದೆ ತಾಯಿನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಅಪ್ಪನ ಅಚ್ಚುಕಟ್ಟಾಗಿ ನೋಡ್ಕೊಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಪಾಪ ನಾವು ಅಮ್ಮನ ನೋಡಿದ್ರೆ ನಮಗೆ ಹೊಟ್ಟೆ ಹೊರಿತಿತ್ತು. ನೀನು ಹೋಗಲ್ಲಿ ಸೇರ್ಕೊಂಡಿದ್ದೀನಿ ಮತ್ತೆ ಮನೇಲಿ. ನೀನೇನೋ ಬೆಚ್ಚಗಿದೆ ಕಣಪ್ಪ. ಅವ್ರ ಪರಿಸ್ಥಿತಿ ಹಂಗಾಯ್ತಿತ್ತು. ಹೇಳಿ ನೀನೇ ಬಂದಿನ ಮನೆ ತಕ್ಕ ನಿಂತ್ಕೊಂಡು ಆ ಪಾಟೆ ಗಲಾಟೆ ಮಾಡಿದ್ರೆ ಗಣ್ಣು ಇಡ್ತವೆ. ಅಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಮನೇಲಿ ತಾವು ಜನಗಳು ಮೊದಲೇ ನಮ್ಮ ಕಂಡ್ರೆ ಹಾಕಿಲ್ಲ. ಅಚ್ಚುಕಟ್ಟಾಗಿ ಬದುಕ್ತಾರಲ್ಲ ಅಂತ ಹೊಟ್ಟೆ ಹೊರಿ ಪಡ್ತಾರೆ. ಅಂಥವ್ರು ಮುಂದ್ಗಡೆ ಎಲ್ಲ ಮಾನ ಮರುವುದೇ ಕಳ್ದುಟ್ಟು ಬಂದೆ ನೀನು. ನೀನು ಮಾಡಿ ಸರಿಯಪ್ಪ, ಸರಿ ಹೇಳು. ಆವೇಲೆ ನೆನ್ಸ್ಕೊಂಡ್ರೆ ಇವತ್ತು ನಿಮ್ಮನ್ನು ಮಾತಾಡ್ಸಂಗಿಲ್ಲ, ನಿಮ್ಮ ಅಕ್ಕನೇ ನೋಡೋಂಗಿಲ್ಲ ನಾನು. ನಾವುಗಳು ಯಾಕೆ ನೋಡ್ತಾ ಇದ್ದಾವೆ ಹೇಳಿ? ಆಯಿತು ನಡಿಯ ಮನಸ್ಸು ಇಡ್ತಾನೆ. ಒಂದಲ್ಲ ಒಂದು ದಿವಸ ತಪ್ಪು ಮಾಡೇ ಮಾಡ್ತಾರೆ ಅಂತರುವೆ ಅಂತ ತಾನೆ. ನಾನು ಮನ್ಸು ಕಂಟಿಸ್ಕೊಬೇಡ. ನೆಮ್ಮದಿಯಾಗಿ ಇರೋದು ಕಲಿಯಪ್ಪ ನೀನು. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸರಿ ಅತ್ತೆ, ಆಯಿತು. ನಿಜವಾಗ್ಲೂ ಅತ್ತೆ ಭಾಳ ಖುಷಿ ಆಯ್ತದೆ ಕಣತ್ತೆ. ನಮ್ಗೆ ಹಿಂಗೆ ತಿಳಿದು ಬುದ್ಧಿ ಹೇಳ್ಕೊಡಂಥವ್ರು ಯಾರು ಇತ್ತಿಲ್ಲ. ನಮಗೆ ಏನು ಮಾಡಿರಿ? ನಮ್ಮ ಅವ್ವ ಅಪ್ಪನೂ ನಾನು ಜಾಸ್ತಿ ಹಂಗೆ ಸುಮ್ಮನೆ ಎಷ್ಟೊಂದು ಅಷ್ಟರಲ್ಲಿದ್ದೆ. ಇಲ್ಲಾಂದ್ರೆ ಅವರು ನಮ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋರು ಹೆಂಗೋ. ನಂದೇ ತಪ್ಪು ಒಟ್ಟಿಗೆ ಇಲ್ಲಿ ಗಂಟು ತಪ್ಪಾಯಿತು ಕಣತ್ತೆ. ಇನ್ನು ಮುಂದೆ ಒಳ್ಳೆ ರೀತಿಲಿ ಒಳ್ಳೆ ದಾರಿಲಿ ಹೋಯ್ತೀನಿ. ಅಷ್ಟೇ ಅಲ್ವಪ್ಪ ಬೇಕಾಗಿರೋದು ನಮಗೂ. ನಾವು ಹೇಳಿದ್ಕೊಂಡು ಉಪಯೋಗ ಬಂದಾಗೈತದೆ, ಸಾರ್ಥಕತೆ ಸಿಗ್ತದೆ. ನಾವು ಹೇಳಿದ್ನೇ ಹೇಳ್ತೀವಿ, ನೀವು ಮಾಡಿದ್ನೇ ಮಾಡಿದಾಗ ಬೆಲೆ ಇರೋಕ್ಕಿಲ್ಲ. ಏನೋ ಒಳ್ಳೇದಾಗಲಿ ಬಿಡು. ಎಲ್ಲರೂ ಒಳ್ಳೆ ತಪ್ಪು ಮಾಡೇ ಮಾಡ್ತಾರೆ ಅಂತರ್ವೆ. ಹಂಗೆ ಅಂದ್ಕೊಂಡು ಉದ್ದಕ್ಕೂ ಮಾಡ್ಕೊಂಡು ಹೋಗ್ಬೇಡ್ದು ಅಷ್ಟೇ. ಸರಿ ಮವ, ಆಯಿತು. ನನಗೂ ಈಗ ನನಗೆ ಅರ್ಥ ಆಯ್ತು ಅಲ್ಲವ. ಬುಡಿ ಮವ, ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ. ಸರಿ ಕಣಪ್ಪ. ನಾವು ಓದ್ತಾಯ್ತದೆ, ಹೋಯ್ತೀವಿ ಮತ್ತೆ. ಅಪ್ಪ ಒಯ್ಯಿರಿ, ಇರ್ರವ ಹೋಗಿವ್ರಂತೆ. ಅಪ್ಪ ಇರಪ್ಪ, ನಾಳೆಗೆ ಹೋಗಿವ್ರಿ. ಇಲ್ಲಕ್ಕ ಸುಮ್ಕಿಲ್ಲ, ಬರ್ತೀನಿ. ಅಯ್ಯೋ ಏನು ಹೊಸಿ ಕೆಲಸ ಅಲ್ಲ ಕಲ ಮಗ. ಅಲ್ಲಿ ಹೊಲ್ತ ಕೆಲಸ ನೀನು ಬೇರೆ ಬಂದ್ಬಿಟ್ಟು ಏನು ಬುಡ್ದಂಗೆ ಕಾಲಿಟ್ಕೊಂಡು ಕೂತಿದ್ದಲ್ವ. ಬಂದು ಬಿಟ್ಕೊಡಿ ಮತ್ತೆ ಮನೆಗೆ ಹೇಳ್ಬಿಟ್ಟು ಅಂದ್ಬಿಟ್ಟು ಅದಕ್ಕೆ ಓಟ್ಪುರ ನಡಿಯಲ್ಲಿದ್ದು ಆಳ್ಗಳಿಗೆ ಹೇಳ್ಬಿಟ್ಟು ಇವತ್ತು ಕೆಲಸ ನಿಲ್ಲಿಸ್ಬಿಟ್ಟಿವಿ ಗೊತ್ತಾ. ಅಲ್ಲಿ ಸುಮ್ಮನೆ ಅವರು ಗಿಂಜಾಡ್ಕೊ ಹೋದ್ರು. ಬೇರೆ ಕಡೆಗೆ ಒಪ್ಕೊಳ್ಳೋರಿಲ್ಲ. ಅಂದಿದ್ರೆ ನಮ್ಮ ಮನೆಗೆ ಒಪ್ಕೊಂಡಿವಿ ಅಂದ್ಬಿಟ್ಟು ಬೇರೆ ಕಡೆಗೆ ಒಪ್ಕೊಂಡಿಲ್ಲ. ಇವತ್ತು ಕೂಲಿ ಹಾಳಾಯ್ತಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಿದ್ರು. ನಾಳೆ ಕರ್ಕೊಂಡ್ರು ಒಂದು ಹೊಸ ಸೇರಿಸ್ಕೊಡ್ಬೇಕು ನಾವು ಅವ್ರಿಗೆ. ಏನು ಮಾಡಿ ನೀನು ಹಿಂಗೆ ಬಂದು ಕೂತ್ಕೊಂಡಲ್ಲ ಅಂದ್ಬಿಟ್ಟು ಹಂಗೆ ಬಂದಿದ್ದು ನಾವು. ಇಲ್ಲಾಂದ್ರೆ ಇವತ್ತು ಗೊತ್ತಿದ್ದೇ ಆಯ್ತಿಲ್ಲ.
ಕೆಲಸ ಏನು ವಿಪರೀತ ಬಿತ್ತದೆ ಅಲ್ಲಿ. ಅಯ್ಯೋ ನನ್ನಿಂದ ಪಾಪ ನಿಮ್ಮ ಕೆಲಸ ಅದ್ಗೆಟ್ಟೋಯ್ತು, ನನಗೆ ಬೇಜಾರಾಯ್ತದೆ. ಅಯ್ಯೋ ಕೆಲಸದ ಹೆಂಗಾರ ಅಲ್ಲಿ ಇವತ್ತಲ್ಲ ನಾಳೆ ಮಾಡ್ಕೊತೀವಿ. ನಮ್ಮ ಕೆಲಸದ ಬಗ್ಗೆ ತಲೆಗೆಡ್ಸ್ಕೊಬೇಡ. ನಿಮ್ಮ ಅತ್ತೆ ಮಾವನಿಗೆ ಅಚ್ಚುಕಟ್ಟಾಗಿ ನೋಡ್ಕೊಬ ನೀನು. ಹೇಳ್ತೇವೆ ನಿಮಗೆ ಇನ್ನೊಂದ್ಸತಿ ನೀನು ಈ ಥರ ಪಾಪ ಒಯ್ಯವ ಅಮ್ಮನಿಗೆ ಗೋಳಾಡ್ಸೋರು ಮಾತ್ರವ ನಿಜವಾಗ್ಲೂ ನಾನು ಸುಮ್ಕೆ ಕೇಳಕ್ಕಿಲ್ಲ. ನಾವು ಹೇಳ್ತೇವೆ ಅಚ್ಚುಕಟ್ಟಾಗಿ ಮಾತಾಡ್ಕೊಂಡು ಕತಾಡ್ಕೊಂಡು ನೆಮ್ಮದಿಯಾಗಿ ಇರೋದು ಕಲಿಬೇಕು. ಸರಿಯಾ? ಸರಿಯವ. ಅಯ್ಯೋ ಇಲ್ಲಿ ಗಂಟೆ ಅನ್ಬೋಸಿದೆ ಸಾಕು, ಸುಮ್ಮನಿರಿಯವ. ಇನ್ಮೇಲೆ ಚೆನ್ನಾಗಿರ್ತೀವಿ. ತಿದ್ದುಬಿಟ್ರೆ ಈಗ ನಾವು ಹೇಳಿದ್ಕೂ ಏನೋ ಒಂದು ಒಳ್ಳೇದು ಆತಂಗೆ ಆಯ್ತದೆ ಕಣವ. ಅಷ್ಟೇ ಅಲ್ಲ, ಏನೋ ತಗೊಬರಲ್ಲ ಅಡುಗೆ ಮಾಡಿಸುವೆ. ಏನೋ ತತ್ತೀನಿ ಇರಿ ಮಟನ್ ಕಟ್ ಮಾಡ್ತಾವ್ರೆ ಕಣಪ್ಪ. ತರಗು. ಅಯ್ಯೋ ಏನು ಬೇಡ ಸೋಮ್ದಿರಪ್ಪ, ನೀವು ಮಾಡಿಲ್ಲ ಅಂತಿದ್ವಪ್ಪ ನಾವು. ಇಲ್ಲಮ್ಮವ ಬೇಜಾರು ಮಾಡ್ಕೊಬೇಡಿ ನೀವು ನಿಮ್ದು ಅಮ್ಮಯ್ಯ. ನೀವು ಊಟ ಮಾಡ್ದಾನೆ ಹೋದ್ರೆ ನಮ್ಗೆ ಭಾಳ ಬೇಜಾರಾಯ್ತದೆ. ತಗೊಬಂದ್ಬಿಡ್ತೀವಿ ಸುಮ್ಕಿರಿ. ಅಪ್ಪ ಎಷ್ಟು ತರನೇ 2 kg ತರನ? ತಗೊಬರಗ್ಲೆ 2 kg ಬೇಕು ಕತೆ. ಸಾರು ಕೊಟ್ಟು ಕಳಿಸಿ ಅಲ್ಗುವೆ, ಕವಿತನ್ಗೆ ಭಾವನ್ಗೆ ಅವ್ರಿಗೆಲ್ಲರಿಗೂ. ಅಯ್ಯೋ ಸಾರು ಬೇಡ ಏನು ಬೇಡ, ಅವ್ರು ನಮ್ಮನ್ನ ಮಾಡಿಸ್ತೀವಿ ನಾವು. ಏನು ಬೇಡ ಸುಮ್ಕಿರಪ್ಪ. ಅಯ್ಯೋ ಯಾಕಂಗಂತೀರಿ ಸುಮ್ಕಿರಿ. ಕವಿತನ್ಗೆ ಸೌಮ್ಯನ್ಗೆ ಎಲ್ಲ ತಗೊಂಡೋಗಿರಿ ಮಾಡ್ಕೊಟ್ಟಾನು. 1 ಗಂಟೆ ಹೊತ್ತಿಗೆಲ್ಲ ಅಡುಗೆ ಆಯ್ತು, ಊಟ ಮಾಡ್ಕೊಂಡು ಅವ್ರಿಗೂ ಸಾರು ತಕ ಹೋಗಿರಂತೆ. ಗೊತ್ತಾಯ್ಕಿಲ್ವವ? ಅಯ್ಯೋ ನಾವು ಇಲ್ಲೇ ಇದ್ದಾಗ ಅದು ವಾತಾವರಣವೇ. ಸರಿ ಆಯಿತು, ಬಿರ್ನು ಮಾಡಿಬಿಡವ. ಬಿರ್ನು ಮಾಡಿ ಹೋಗ್ಬೇಕು ಹೊತ್ತಾಗೆ. ಅಯ್ಯೋ ಇರಿ ಬಿಟ್ಟೆಮ್ಮ ಹೋಗಿವ್ರಂತೆ. ಏನಂಗೆ ಹತ್ರ ಮಾಡಿರಿ. ಇರಿ ಒಂದು 2 ದಿವಸ. ಇವು ಋಣರ್ ಇಲ್ವಾ ಅಲ್ಲಿ ನೋಡ್ಕೊತಾರಂತೆ. ನಿಮ್ಮ ಮಗ ಇಲ್ವಾ, ಇವರು ಆ ಸೊಕ ಇಲ್ವಾ? ಅಯ್ಯೋ ಅವ್ರ ಕೆಲಸ ಅಲ್ವಾ? ಅಯ್ಯೋ ಅವರು ಎಲ್ಲ ನಂಬರ್ಸ್ಕೊಂಡು ಕೂತ್ಕೊಂಡ್ರೆ ಪಾಪ ಅವ್ರು ಅತ್ತಾಗೂ ಇದು ಮಾಡ್ಬೇಕು ಇತ್ತಾಗೂ ಮಾಡ್ಬೇಕು ಅಂದ್ಬಿಟ್ಟು ಯಾವ ಕಡೆಗೆ ಅವರು ತಲೆನೇ ಹಾಕಿಲ್ಲ. ಸುಮ್ಮನೆ ಇರ್ತಾರೆ ಅಲ್ಲಿ. ಅವ್ರ ಕೆಲಸನೇ ಅವ್ರಿಗೆ ಹೆಚ್ಚು. ನಾವೇನೋ ಕಂಪ್ಯೂಟರ್ ಮುಂದೆ ಕುಂತಿರ್ತಾರೆ, ಅವ್ರಿಗೆ ಏನು ಕೆಲಸ ಅಂತೀವಿ. ಅಲ್ಲಿ ಎಷ್ಟು ತಲೆನೋ ಒಂದು ಕೆಲಸ ಗೊತ್ತು ಅವ್ರಿಗೆ, ಒಂಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಅವ್ರ ತೊಂದರೆ ಅವ್ರಿಗೆ ಗೊತ್ತು. ಅಯ್ಯೋ ನಾವೇನೋ ಹೇಳ್ತೀವಿ, ಅವ್ರ ಕಷ್ಟ ಅವ್ರಿಗೆ ಗೊತ್ತು ಪಾಪ. ಅವ್ರ ಕೆಲಸದಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಇರ್ತದೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಾ? ನಾವೇನೋ ಮಾತಾಡ್ತೀವಿ ಏನು ಕೆಲಸ ಏನು ಕಷ್ಟ ಅಂತ. ಯಾವ ಕಷ್ಟ ಯಾವ ಕೆಲಸ ಆದ್ರೂ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಏನಾರೇ ಆದ್ರೂ. ಅದಕ್ಕೆ ಕಂಬಿಗ್ರೆ ನಾವೇ ಯಾವ್ದು ಹಂಗೆ ಇದು ಮಾಡೋಕ್ಕಿಲ್ಲ. ನಡಿ ಮತ್ತೆ ನಿನ್ನ ತಮ್ಮನ ಮನೆ ಗಂಟೆ ಓಟ್ ಬರೋದ. ಇನ್ನು ಇಲ್ಲಿ ಬಂದು ನಮ್ಮನ್ನು ಬಂದಿಲ್ವಲ್ಲ ಅಂತ ಇನ್ನು ಬೇಜಾರು ಮಾಡ್ಕೊತಾನೆ. ನಡಿ ಓಟ್ ಬರೋದ. ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ, ಬರೋದಕ್ಕೆ ಮಾಡ್ತಾರೆ ಅಡುಗೆ. ಓಟ್ ಬರ್ತೀವಿ, ಇನ್ನು ಬೇಜಾರು ಮಾಡ್ಕೊತಾನೆ ಅವನು. ಬಂದಿಲ್ಲ ಅನ್ಕೊಂಡು ನನ್ನ ತಮ್ಮ ಬೇಜಾರು ಮಾಡ್ಕೊತಾನೆ. ಓಟ್ ಬರೋಗಿ ಆಮೇಲೆ ಅಲ್ಲೇನಾರು ಊಟ ಗೀಟ ಅನ್ಕೊಂಡು ಕೂತ್ಕೊಬಿಟ್ಟಿರಿ. ಇಲ್ಲಿ ಮಾಡ್ತಾಳೆ, ಇಲ್ಲೇ ಊಟ ಮಾಡಿವ್ರಿ. ಅಲ್ಲೇನು ಊಟ ಗೀಟ ಮಾಡಕ್ಕೆ ಹೋಗ್ಬೇಡಿ. ಸರಿ ಅಣ್ಣ. ಅಯ್ಯೋ ಅಲ್ಲಿ ಬರೀ ಏನೋ ಊಟ ಮಾಡವ, ಇಲ್ಲಿ ಮಾಡ್ತಾ ಇದ್ದೀರಿಲ್ಲ, ಅಲ್ಲಿ ಏನು ಊಟ ಮಾಡಕ್ಕಿಲ್ಲ ಕತೆ. ಓಟ್ ಬರ್ತೀವಿ ತಡೀರಿ, ಬರ್ರಿ ಮತ್ತೆ. ಅದೇ ಎಷ್ಟು ಕಾಯಿ ಹಾಕನೆ? ಒಂದು ಕಾಯಿ ಹಾಕವೆ, ಒಂದು ಕಾಯಿ ಹಾಕು ಬೇಕು ಕಣ. ಅಲ್ಲಿಗೂ ಸಾಕು ಕೊಟ್ಟು ಕಲಿಸ್ಬೇಕಲ್ಲ. ಒಂದು ಕಾಯಿ ಹಾಕೊಂಡು ಒಂದು ಕಡ್ಲೆನೂ ಹಾಕೋ. ಆಗ ಒಂಚೂರು ಸಾರು ಗಟ್ಟಿಗಾಗಲಿ, ಉಲಿಸ್ತದೆ ಸಾರು. ಇನ್ನು ಬೇಡವಾ? ಒಂದು ಕಾಯಿ ದಪ್ಪ ಕಾಯಿನೇ ಹಾಕೋ. ತುರ್ಕೊ ನಡಿ, ಬತ್ತೀನಿ ನಾನು. ಓಲೆ ತೋರ್ ಕೊಡೋಲ್ಲ ಅವಳು ಗೊತ್ತಾ? ಅದೇನು ತೋರ್ ಕೊಡೋಗು. ಬತ್ತೀನಿ ನಡಿವ, ಬತ್ತೀನಿ ನಡಿ. ಕಾಯಿ ತುರಿತೀರ ನಡಿ. ನೀನು ದಪ್ಪ ಕಾಯಿ ಅದಲ್ಲ ಸ್ವಲ್ಪ ಕೆಳಗದೆ ನೋಡು. ಇನ್ನೂ ಹೊಡೆದಿಲ್ಲ ಕಾಯಿ ಹೊಡ್ಕೋ, ಅದನ್ನ ತಕೋ. ಸರಿಯತೆ ಆಯಿತು. ಅಲಕನ್ ಮರಿಯ ಬಂದು ಸೇರ್ಕೊಂಡೆ ಬಿಟ್ರಲ್ಲ, ಏನು ಮಾಡೋದೀಗ? ಅಯ್ಯೋ ಇರ್ಲಿ ಬಿಡೋದಾಗಿ ಇನ್ನೇನು ಮಾಡಂಗಿದ್ದು. ಇನ್ನೆಲ್ಲೋ ಬಿಡವು ಎಲ್ಲಿದ್ರು ಬುರತ್ತ ತಪ್ಪೋದಪ್ಪ. ಹೆಂಗೋ ಬಂದ್ಬಿಡೋದಾಗೆ ಇನ್ನೇನು ಮಾಡೋಕ್ಕಾಗಿಲ್ಲ. ಇಟ್ಕೊಂಡು ಹೋಗ್ಲಿ ಬಿಡು. ಅವ್ನು ಹೇಳ್ತಾವನಲ್ಲ ಕವಿತಂಗೆ ಈಗ ಇನ್ನೂ ಕಾಲ ಕಡೆ ಕೊಡಿ ಅಂತವನ್ನೆಲ್ಲ ಮುಖಾಲಕ್ಕೆ ಬಾಕಿ ಕೊಟ್ಬಿಡೋದು ಬಿಡು. ಅಲ್ಲಿ ಸರಿ ಆಯ್ತದಲ್ಲ ಮನೆ ಕಟ್ಟಿದ್ದು ದುಡ್ಡಿಗೆ ಸರಿ ಆಯ್ತದಲ್ಲ ಇನ್ನೇನು. ಸರಿ ಬಿಡಿ, ಹಂಗೆ ಮಾಡೋಕ್ಕಾಯ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.